ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಕೆಲವು ವಿಷಯಗಳನ್ನು ಮಾತ್ರ ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ದೇವರು ನನಗೆ ಎಷ್ಟು ಅನುಗ್ರಹಿಸಿದನೋ ಅಷ್ಟು ವಿಷಯವನ್ನು ಮಾತ್ರ ನಿಮಗೆ ತಿಳಿಸಿದ್ದೇನೆಂಬುದಾಗಿ ನಾನು ಹೇಳಬಲ್ಲೆ. ನಾನು ಕಳೆದ 2-3 ಅನ್ಯ ಜನರ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಇವೆಲ್ಲ ನಿಷ್ಪ್ರಯೋಜಕವಾದಂಥ ಬುದ್ಧಿ, ಇದು ನಾಶನಕ್ಕೆ ಹೋಗುವಂಥದ್ದು, ಇದನ್ನ ನೀವು ಅನುಸರಿಸಬಾರದು ಎಂಬುದಾಗಿ ಯಾರಿಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ವಿಶ್ವಾಸಿಗಳಿಗೆ, ಅಂದ್ರೆ ಕ್ರೈಸ್ತರಿಗೆ ಈ ವಾಕ್ಯವು ಬರೆಯಲ್ಪಟ್ಟಿದೆ. ಅಂದ್ರೆ ಕ್ರೈಸ್ತರು ಆ ರೀತಿಯೆಲ್ಲ ನಡ್ಕೊಳ್ಳುವ ಸಾಧ್ಯತೆಗಳು ಇದೆ ಎಂಬುದಾಗಿ ದೇವರ ವಾಕ್ಯ ಅದು ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅದರಿಂದ ನಾವು ಎಚ್ಚರಿಕೆ ವಹಿಸಬೇಕು. ಈ ವಿಚಾರದಲ್ಲಿ ಹಲವಾರು ವಿಷಯಗಳನ್ನ ನಿಮ್ಮ ಗಮನಕ್ಕೆ ನಾನು ತಂದಿದ್ದೇನೆ. ಈಗ 23ನೇ ವಚನವನ್ನ ನಾನು ಓದಿ ಅದರ ಬಗ್ಗೆ ಕೆಲವು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತರ ಬಯಸ್ತೇನೆ. ದಯಮಾಡಿ ದೇವರ ವಾಕ್ಯವನ್ನ ನಿಮ್ಮ ಕೈಲಿ ಇಟ್ಟುಕೊಳ್ಳಿದರೆ ತುಂಬಾ ಒಳ್ಳೆಯದು. ಜಾಸ್ತಿ ಹೊತ್ತು ಮಾತಾಡುವುದಿಲ್ಲ, 30 ನಿಮಿಷಗಳು ಮಾತ್ರ ನಾನು ಮಾತನಾಡಿ ನಿಲ್ಲಿಸ್ತೇನೆ. ಹಾಗಾಗಿ ನೀವು ಆಸಕ್ತಿಯಿಂದ ಈ ಕಡೆಗೆ ಗಮನ ಕೊಡಬೇಕಂತ ಹೇಳಿ ನಾನು ಕೇಳಿಕೊಡ್ತೇನೆ. 23ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳ್ತದೆ: ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. 24ನೇ ವಚನ ಹೀಗೆ ಹೇಳ್ತದೆ: ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಈ ವಾಕ್ಯ, ಈ 2 ವಾಕ್ಯಗಳು, ಇದರ ತಾತ್ಪರ್ಯ, ಇದರ ಅರ್ಥವೇನು ಅಂತ ಹೇಳಿದ್ರೆ ಹೊಸದಾಗಿ ಹುಟ್ಟುವಿಕೆ ಅಂತ ಎಂಬುದಾಗಿ. ಒಬ್ಬ ವಿಶ್ವಾಸಿಯಲ್ಲಿ ಅವನಲ್ಲಿ ಕಂಡು ಬರುವಾಗ ಅವನಲ್ಲಿ ನ್ಯೂ ಬರ್ತ್ ಅಂದ್ರೆ ಹೊಸದಾಗಿ ಹುಟ್ಟುವಿಕೆಯ ಬಗ್ಗೆ ನಾವು ಅರ್ಥಕೊಳ್ಳಬಹುದು. ನ್ಯೂ ಬರ್ತ್ ಅಂದ್ರೆ ಹೊಸದಾಗಿ ಹುಟ್ಟುವಿಕೆ ಅಂದರೆ ಅದು ಒಂದು ಬಹಳ ಒಂದು ವಿಶೇಷವಾದಂತ ಪದ. ಅದನ್ನ ನಾವು ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದ್ತೇವೆ. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ, ನನಗಾಗಿ ದಯಮಾಡಿ ತೆಗಿರಿ. ಮೂರನೇ ಅಧ್ಯಾಯ ಪರಿಸಾಯರಲ್ಲಿ ಯೆಹೂದ್ಯರ ಹಿರಿಯ ಸಭೆಯನಾದ ನಿಕೋದೇವನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಗೂ ಆಗದು ಎಂದು ಹೇಳಿದನು. ಈ ನಿಕೋದೇಮನೆಂಬ ಒಬ್ಬ ದೇವರ ಮನುಷ್ಯನಿದ್ದನು. ನಿಕೋದೇಮನು, ನಾವು ಅದನ್ನ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಎಫೆಸ 4:9 ನಾವು ಓದ್ತೇವೆ. ನಿಕೋದೇಮನೆಂಬ ಒಬ್ಬ ಮನುಷ್ಯನು, ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದನು. ರಾತ್ರಿಯಲ್ಲಿ ಆತನು ಕರ್ತನು ಇಳುಕೊಂಡಿದ್ದಂತ ಸ್ಥಳಕ್ಕೆ ಬಂದು, ಬೋಧಕನೇ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ಹೇಗೆ ಅವನು ಅದನ್ನು ಅರ್ಥ ಮಾಡಿಕೊಂಡನು ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಂತ ಸಂದರ್ಭದಲ್ಲಿ ತಾನು ದೈವಿಕ ಶಕ್ತಿಯಿಂದ ಮಾಡುತ್ತಿದ್ದಂತ ಒಂದು ಅದ್ಭುತ ಕ್ರಿಯೆಗಳನ್ನ ನೋಡಿ ಆತನ ವಾಕ್ಚಾತುರ್ಯತೆ ಮತ್ತು ಆತನ ಧರ್ಮಶಾಸ್ತ್ರದ ಪಾಂಡಿತ್ಯ, ಈ ವಾಕ್ಯದ ಜ್ಞಾನ, ಇವೆಲ್ಲವನ್ನು ಗಮನಿಸಿ ಈ ಮಾತನ್ನ ಅವನು ಹೇಳಿದ್ದಾನೆಂಬುದಾಗಿ ನನ್ನ ಮಟ್ಟಿಗೆ ನಾನು ನಿಮಗೆ ತಿಳಿಸಬಲ್ಲೆ. ಅದು ಸರಿ ಇರಬಹುದು, ಇನ್ನೂ ಅನೇಕ ವಿಷಯಗಳು ಅದಕ್ಕೆ ಸೇರಿಸಿರಬಹುದು. ಅದರ ವಿಷಯ ಹಾಗೆ ಇರಲಿ, ನಾವು ಮುಂದಕ್ಕೆ ಹೋಗೋಣ. ಅವನು ಏನ್ ಹೇಳ್ತಾನೆ, ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ದೇವರ ಸಹಾಯವಿಲ್ಲದೆ ಇಂಥದ್ದೆಲ್ಲ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ನೀನು ದೈವಾಂಶ ಸಂಭೂತನು ಎಂಬುದನ್ನ ಅವನು ಆ ರೀತಿಯಲ್ಲಿ ಹೇಳುತ್ತಿದ್ದಾನೆ. ಆದರೆ ಮೆಸ್ಸಿಯನು ಎಂಬುದನ್ನ ಅವನು ಹೇಳಲಿಲ್ಲ. ಅದು ಬೇರೆ ಒಂದು ವಿಷಯವಾಗಿ ನಾವು ಸ್ಟಡಿ ಮಾಡಬೇಕಾಗ್ತದೆ. ನಾವು ಅದನ್ನ ಹಾಗೆ ಬಿಡೋಣ, ಮುಂದಕ್ಕೆ ಹೋಗೋಣ. ಯಾಕಂದ್ರೆ ನಾವು ಹೊಸದಾಗಿ ಹುಟ್ಟುವಿಕೆಯ ಬಗ್ಗೆ ಈ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 5:24-22-23 ಓದಿದ ಪ್ರಕಾರ ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿರುವುದರಿಂದ ಆ ವಿಷಯಗಳನ್ನ ಬಿಟ್ಟು ಮುಂದಕ್ಕೆ ಹೋಗೋಣ. ಅಲ್ಲಿ 3ನೇ ಅಧ್ಯಾಯಕ್ಕೆ 3ನೇ ವಚನಕ್ಕೆ ಬಂದಾಗ, ಯೋಹಾನ 3:3 ಬಂದಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೊಸದಾಗಿ ಹುಟ್ಟುವಿಕೆಯ ಬಗ್ಗೆ ಮಾತನಾಡುವುದನ್ನು ನಾವಲ್ಲಿ ಗಮನಿಸ್ತೇವೆ.
ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಕರ್ತನಾದ ಯೇಸು ಕ್ರಿಸ್ತನು ಹಲವಾರು ವಿಷಯಗಳನ್ನ ಆವತ್ತಿನ ಮನುಷ್ಯರ ಜೊತೆಯಲ್ಲಿ ಮಾತನಾಡುವಾಗ ಬಹಳ ಕರಾರುವಕ್ಕಾಗಿ ಮಾತನಾಡುವುದನ್ನ, ಆ ಪದಪ್ರಯೋಗಗಳನ್ನ ನೀವು ಗಮನಿಸಿರಬಹುದು. ನಿಜವಾಗಿ ಹೇಳುತ್ತೇನೆ, ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ ಅನೇಕ ಕಡೆ ದೇವರು ತನ್ನ ಮಾತನಾಡುವಾಗ ಅದನ್ನ ತಿಳಿಸಿ ಆವತ್ತನ್ನ ಕೇಳುಗರಾದಂತ ಅವರಿಗೆ ಅದರ ಹೇಳುವಂತ ಮಾತನ್ನು ದೃಢಪಡಿಸುವಂತ ವಿಷಯವನ್ನ ನಾವು ಅಲ್ಲಿ ಗಮನಿಸಬಹುದು. ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಅದು ನಿಕೋದೇಮನಿಗೆ ಕರ್ತನ ಹೇಳಿದಂತ ಮಾತು. ಆದರೆ ಇವತ್ತಿನ ಕೇಳುಗರಾದ ಕರ್ತನಾದ ಹೇಳುತ್ತಿರತಕ್ಕಂತ ಅದೇ ಮಾತು ನಮಗೂ ಕೂಡ ಅದನ್ನ ಅನ್ವಯಿಸ್ತಾ ಇದೆ. ಅಂದ್ರೆ ಈಗ ಓದುವಂತ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತನ ಹೇಳಿದ್ದು ನಿನಗೆ ನಿಜವಾಗಿ ಅಂತ ಹೇಳುವಾಗ ಸೇರಿ ಬಂದಂತ ನಮ್ಮೆಲ್ಲರಿಗೆ ವೈಯಕ್ತಿಕವಾಗಿ, ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಕರ್ತನು ಅದನ್ನ ಮನಮುಟ್ಟುವ ರೀತಿಯಲ್ಲಿ, ನಂಬುವ ರೀತಿಯಲ್ಲಿ ಅದನ್ನ ಹೇಳ್ತಾ ಇರುವುದನ್ನ ನಾವು ಗಮನಿಸಬಹುದು. ಅಲ್ಲಿ ಏನು ಹೇಳ್ತಾ ಇದ್ದಾನೆ? ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಅಂದರೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಆಗ ನಿಕೋದೇಮನು ಆತನನ್ನ ಪ್ರಶ್ನೆ ಮಾಡ್ತಾನೆ. ಏನಂತ ಪ್ರಶ್ನೆ ಮಾಡ್ತಾನೆ? ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದು ಆದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳ್ತೇನೆ. ಪುನಃ ಹೇಳ್ತಾ ಇದ್ದಾನೆ. ಆ ಹೊಸದಾಗಿ ಹುಟ್ಟುವಿಕೆಯ ಬಗ್ಗೆ ಅರ್ಥವನ್ನ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸ್ತಾ ಇದ್ದಾನೆ. ಅದಕ್ಕೆ ಯೇಸು, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಪುನಃ ಅದನ್ನು ದೃಢಪಡಿಸ್ತಾ ಇದ್ದೇನೆ. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರಾಜ್ಯಕ್ಕೆ ಸೇರಲಾರನು. ಎರಡು ವಿಷಯಗಳನ್ನ ಎರಡು ರೀತಿಯಲ್ಲಿ ಒಂದೇ ವಿಷಯವನ್ನ ಕರ್ತನು ವಿವರಿಸುವುದನ್ನ ಇಲ್ಲಿ ಗಮನಿಸುತ್ತೇವೆ. ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು. ಆಮೇಲೆ ಅವನು ಪ್ರಶ್ನೆ ಮಾಡುವಾಗ ಅವನ ಮೌಢ್ಯತೆಯನ್ನು ಗಮನಿಸಿದ ಕರ್ತನು ಅವನಿಗೆ ವಿವರಣೆಯನ್ನು ಕೊಡುತ್ತನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕೆಂದು ನಾನು ನಿಮಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಅಂದರೆ ಈ ಹೊಸದಾಗಿ ಹುಟ್ಟುವಿಕೆಯಲ್ಲಿ ಬಹಳ ವಿಶೇಷ ಅಡಗಿದೆ. ರಕ್ಷಣೆಯ ತತ್ವವು ಕೂಡ ಅದರಲ್ಲಿ ಅಡಗಿದೆ. ನಾವು ಅದನ್ನ ಗಮನಿಸಬಹುದು. ಅಂದ್ರೆ ಒಬ್ಬ ವಿಶ್ವಾಸಿ ತಾನು ಕರ್ತನಾದ ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಾಯ್ತು, ನನಗೆ ದೀಕ್ಷಾ ಸ್ನಾನ ಬೇಕೆಂದು ಕೇಳುವಾಗ ಅವನಲ್ಲಿ ಬದಲಾವಣೆ ಆಗಿರಬೇಕು. ಆ ಬದಲಾವಣೆ ಇಲ್ಲದ ರೀತಿಯಲ್ಲಿ ಇದ್ದು ಅದನ್ನ ದೀಕ್ಷಾ ಸ್ನಾನವನ್ನು ಕೇಳಿದ್ದೇ ಆಗಿದ್ದರೆ ಅದು ಸಾಂಪ್ರದಾಯಿಕವಾದಂತ ದೀಕ್ಷಾ ಸ್ನಾನವಾಗಿ ಮಾರ್ಪಡಿಸಲ್ಪಡ್ತದೆ. ಅದರಿಂದ ರಕ್ಷಣೆ ಆಗುವುದಿಲ್ಲ. ಅಂದ್ರೆ ಅವನ ಜೀವಿತದ ಎಲ್ಲಾ ಕಾರ್ಯಗಳು, ಎಲ್ಲ ವಿಷಯಗಳು, ತೆಗೆದುಕೊಳ್ಳುವಂತ ಎಲ್ಲಾ ನಿರ್ಧಾರಗಳು ಅದು ಕ್ರಿಸ್ತನ ಮೂಲಕವೇ ಆಗಬೇಕು, ಕ್ರಿಸ್ತನ ನಿರ್ಧಾರವೇ ಆಗಿರಬೇಕು, ಕ್ರಿಸ್ತನ ಆಳ್ವಿಕೆಗೆ ಅವನು ಒಳಪಟ್ಟಿರಬೇಕು ಎಂಬುದಾಗಿ ಅದು ಹೊಸದಾಗಿ ಹುಟ್ಟುವಿಕೆಯ ಒಂದು ಮೇಲಿನ ಒಂದು ಲೈನ್ ಎಂಬುದಾಗಿ ನಾನು ತಿಳಿಸಬಲ್ಲೆ. ನೀವು ಗಮನಿಸಿರಿ, ಒಂದು 2 ವಾಕ್ಯವನ್ನ ನಿಮಗೆ ನಾನು ತಿಳಿಸ್ತೇನೆ. ಇಲ್ಲಿ ಹೊಸದಾಗಿ ಹುಟ್ಟುವುದು ಅಂತ ಹೇಳುವಾಗ ನಾವು ರೋಮಾಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಓದ್ತೇವೆ: ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರಳಿಂದ ಎಬ್ಬಿಸಿದೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. ಈ ವಾಕ್ಯವನ್ನ ನಾವು ಅದಕ್ಕೆ ಹೋಲಿಕೆ ಮಾಡಿ ನೋಡೋಣ. ಈಗ ಓದಿದಂತ ವಿಷಯಕ್ಕೆ ಏನು ಅಂತ ಹೇಳಿದರೆ, ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ಅಂತ ಹೇಳುವಾಗ ಆ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಳ್ಳುವುದೇ ಹೊಸದಾಗಿ ಹುಟ್ಟುವಿಕೆ. ನಿಮಗೆ ಅರ್ಥ ಆಗಿರ್ತದೆ. ಇನ್ನೂ ಅರ್ಥ ಮಾಡಲು ನಾನು ಪ್ರಯತ್ನ ಮಾಡ್ತೇನೆ ದೇವರ ವಾಕ್ಯದ ಮೂಲಕ. ಕರ್ತನು ಈ ವಾಕ್ಯಗಳನ್ನು ಹೆಚ್ಚಾಗಿ ನಿಮಗೆ ಆಶೀರ್ವಾದಿಸಲಿ. ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ಅಂತ ಹೇಳುವಾಗ ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಬಾಳಿನಲ್ಲಿ ಅವನು ಎಂಟರ್ ಆಗಿದ್ದಾನೆ, ಅವನು ಪ್ರವೇಶ ಮಾಡಿದ್ದಾನೆ ಎಂಬುದಾಗಿ.
ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? ನಾವು ನೆನೆಸ್ತೇವೆ ದೇವರ ವಾಕ್ಯದ ಪ್ರಕಾರ 110 ಕೀರ್ತನೆ, ಇನ್ನೂ ಅನೇಕ ಪುಸ್ತಕಗಳನ್ನ ಓದುವ ದೇವರ ವಾಕ್ಯಗಳನ್ನು ಗ್ರಹಿಸಿಕೊಂಡು ಓದುವಾಗ ದೇವರು ತನ್ನ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಅವನು ಸಿಂಹಾಸನ ರೂಢನಾಗಿ ಇದ್ದಾನೆ, ನಮಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ಗ್ರಹಿಸಿಕೊಂಡು ನಾವು ಹೇಳುವುದು ಉಂಟು. ಅದು ನಿಜವೇ, ಅದು ಸುಳ್ಳಲ್ಲ. ದೇವರ ವಾಕ್ಯವು ಬರೆಯುವುದೆಲ್ಲವೂ ಸತ್ಯವೇ ಹೊರತು ಸುಳ್ಳಲ್ಲ. ಸತ್ಯವೇದದಲ್ಲಿ ಇರ್ತಕ್ಕಂಥ ವಾಕ್ಯಗಳು ಸತ್ಯವಾದವುಗಳು ಎಂಬುದಾಗಿ ನಾವು ನಂಬ್ತೇವೆ. ಹಾಗಾಗಿ ಅವನು ಬಲಪಾರ್ಶ್ವದಲ್ಲಿ ಕುಳಿತಿರುವುದು ಸತ್ಯ. ಹೇಗೆ ಸತ್ಯ ಅಂತ ಹೇಳುವಾಗ, ಈ ಸ್ಟೆಫನನ ಮರಣವನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳಲ್ಲಿ ಆ ಸ್ಟೆಫನನು ಕಲ್ಲೆಸೆದು ಅಲ್ಲಿಯ ಜನರು ಕೊಲ್ಲುವಂತ ಸಂದರ್ಭದಲ್ಲಿ ಅವನು ಆಕಾಶದ ಕಡೆ ಕಣ್ಣೆತ್ತಿ ನೋಡಿ, ನನ್ನ ಆತ್ಮವನ್ನು ನಿನಗೆ ಒಪ್ಪಿಸ್ತೇನೆ ಸ್ವಾಮಿ, ಈ ಪಾಪವನ್ನ ಈ ಜನರ ಮೇಲೆ ಹಾಕಬೇಡ ಎಂಬುದಾಗಿ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಅವನು ಕಂಡದ ಒಂದು ದಿವ್ಯ ದರ್ಶನ, ಆಕಾಶವು ತೆರೆಯಲ್ಪಟ್ಟಿತ್ತು. ಪರಲೋಕದಲ್ಲಿ ಯೇಸು ಕ್ರಿಸ್ತನು ತಂದೆಯಾದ ದೇವರ ಬಲಗಡೆಯಲ್ಲಿ ಎದ್ದು ನಿಂತಿರುವುದನ್ನ ಅವನು ನೋಡುತ್ತಾನೆ. ಅದನ್ನ ಆ ವಾಕ್ಯದಲ್ಲಿ ವಿಶ್ಲೇಷಣೆ ಮಾಡಿದಾಗಿದೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಲ್ಲಿರುವುದು ಈ ವಾಕ್ಯಗಳ ಅನುಸಾರವಾಗಿ ಅದು ಸತ್ಯ. ಆದರೆ ಮತ್ತೊಂದು ವಾಕ್ಯವು ನಮಗೆ ತಿಳಿಸ್ತದೆ. ಪ್ರಕಟಣಾ ಗ್ರಂಥದಲ್ಲಿ ನಾವು ಓದುವಾಗ, ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ಏನಿದೆ? ಇಗೋ, ಬಾಗಿಲಿನ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಬಂದು ಅವನ ಎಂಬುದಾಗಿ ಹೇಳುತ್ತಾ ಇದ್ದೇನೆ. ನಾವು ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವೆನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆ ಜಯ ಹೊಂದುವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಎಂಬುದಾಗಿ ಕರ್ತನು ಈ ವಾಕ್ಯದಲ್ಲಿ ನಮಗೆ ತಿಳಿಸುವನಾಗಿದ್ದಾನೆ. ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕದಲ್ಲಿಯೂ ಇದ್ದಾನೆ. ಈಗ ನಾವು ಈ ಸಭಾ ಕಾಲದಲ್ಲಿ, ಅಂದ್ರೆ ಇದು ಕೊನೆಯ ಸಭೆ, 7ನೇ ಸಭೆಯ ಕಾಲದ ಚರಿತ್ರೆಯನ್ನು ನಾವು ಓದುವ, ಚರಿತ್ರೆ ಅಲ್ಲ, ದ ರನ್ನಿಂಗ್ ಸ್ಟೋರಿ. ಇವಾಗ ಇದು ನಡೆಸಲ್ಪಡ್ತಾ ಇರ್ತಕ್ಕಂಥ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನ ಸೇರಿ ಬಂದಂತ ನಿಮ್ಮೊಬ್ಬೊಬ್ಬರ ಹೃದಯದ ಮುಂದೆ ಮತ್ತೆ ಎಲ್ಲಾ ಮನುಷ್ಯರ ಮುಂದೆ, ಎಲ್ಲ ಹೃದಯಗಳ ಮುಂದೆ ಆತನು ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಅಂದ್ರೆ ಹೃದಯ ಎಂಬ ಬಾಗಿಲನ್ನು ತಟ್ಟುತ್ತಾ ನಿಂತಿದ್ದಾನೆ ಎಂಬುದು ಸತ್ಯವಾದಂತ ಮಾತು. ಆದರೆ ಯಾರು ಬಾಯಿಂದ ಅರಿಕೆ ಮಾಡಿಕೊಂಡು ಅಂತ ಹೇಳಿದರೆ, ಆ ಹೃದಯ ಎಂಬ ಬಾಗಿಲನ್ನ ತೆಗೆದು ಕರ್ತನಾದ ಯೇಸು ಕ್ರಿಸ್ತನನ್ನ ಹೃದಯದೊಳಗೆ ಸೇರಿಸಿಕೊಂಡಾಗ ದೇವರು ಆತನನ್ನು ಸತ್ತೊಳಂದು ಎಬ್ಬಿಸೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಇದು ಹೊಸದಾಗಿ ಹುಟ್ಟುವಿಕೆ. ಹೊಸದಾಗಿ ಹುಟ್ಟುವಿಕೆ ಅಂತ ಹೇಳುವಾಗ ನಿಮಗೆ ಈಗ ಸ್ವಲ್ಪ ಅರ್ಥ ಆಗಿದೆ ಅಂತ ಹೇಳಿ ನಾನು ನೆನೆಸ್ತೇನೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಬಾಗಿಲನ್ನು ತಟ್ಟುವಾಗ ಅಂತ ಹೇಳಿದರೆ, ನಾವು ಯೋಹಾನನ ಬರೆದ ಸುವಾರ್ತೆಯಲ್ಲಿ ಹೀಗೆ ಓದಿದೆವು, ಒಬ್ಬನು ನೀರಿನಿಂದಲೂ, 5ನೇ ವಚನ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ, ಅಂದ್ರೆ ನೀರು ದೇವರ ವಾಕ್ಯದಲ್ಲಿ ಏನಕ್ಕೆ ಹೋಲಿಕೆ ಆಗಿದೆ? ದೇವರ ಮಾತುಗಳು ದೇವರ ವಾಕ್ಯಕ್ಕೆ ಹೋಲಿಕೆಯಾಗಿದೆ. ಆತ್ಮನಿಂದಲೂ ಪವಿತ್ರ ಆತ್ಮನ ಸ್ನಾನ ಆಗಬೇಕೆಂಬುದಾಗಿ. ಅಂದ್ರೆ ಪವಿತ್ರಾತ್ಮನ ಪ್ರೇರೇಪಣೆ ನಮಗೆ ಆಗಬೇಕು. ಅದು ಪ್ರೇರೇಪಣೆ ಅಂತ ಹೇಳುವಾಗ ಅನೇಕರು ಅನ್ಯ ರೀತಿಯಲ್ಲಿ ಅದನ್ನ ವಿಶ್ಲೇಷಣೆ ಮಾಡುವುದನ್ನ ನಾವು ಗಮನಿಸ್ತೇವೆ. ಕೆಲವರು ಪವಿತ್ರಾತ್ಮನ ಪ್ರೇರಣೆ ಆಗಬೇಕಂತ ಹೇಳಿದ್ರೆ ನೀನು ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಬೇಕು. ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವ ಮೊದಲು ಈಗ ಏನಿದೆ ಅಂತ ಹೇಳಿದ್ರೆ, ಕೆಲವು ಜನರು ಗುಂಪಿನವರು ಹೇಳುವಂತ ವಿಷಯ, ಸಿ ದ ಮಿರಾಕಲ್, ನೀನು ಅದ್ಭುತವನ್ನ ನೋಡು, ಅದ್ಭುತ ಮಾಡುವುದು, ಕರ್ತನಾದ ಯೇಸು ಕ್ರಿಸ್ತನು ಮಾಡುವಂತ ಅದ್ಭುತವನ್ನ ನೀನು ನೋಡು, ಅಂಡ್ ಬಿಲೀವ್ ದ ಕ್ರೈಸ್ಟ್. ಅದ್ಭುತವನ್ನ ನೋಡಿ ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬು, ಅಂಡ್ ಡೂ ದ ಮಿರಾಕಲ್, ಅಂದ್ರೆ ನೀನು ಕೂಡ ಅದ್ಭುತವನ್ನ ಮಾಡು. ಅಂದ್ರೆ ಈ 3 ವಿಷಯಗಳ ನಡುವೆ ಪವಿತ್ರಾತ್ಮನ ಆವಾಹನ ನಮ್ಮಲ್ಲಿ ಆಗಬೇಕು, ನಮ್ಮ ಹೃದಯಕ್ಕೆ ಬರಬೇಕು. ನೀವು ಆ ರೀತಿಯಲ್ಲಿ ಪವಿತ್ರಾತ್ಮನನ್ನ ನಿಮ್ಮ ಹೃದಯಕ್ಕೆ ಆಹ್ವಾನ ಮಾಡಿಕೊಳ್ಳಬೇಕಾದ್ರೆ ಮೊದಲು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಬೇಕು. ಅನಂತರ ನೀವು ಹಲವಾರು ಉಪವಾಸಗಳನ್ನ ಮಾಡಬೇಕು. ಅದಕ್ಕೆ ಬೇಕಾಗುವಂತ ಕಾಣಿಕೆ ವಗೈರೆಗಳನ್ನ ಧರ್ಮಶಾಸ್ತ್ರ ಅನುಸಾರವಾಗಿ ನೀವು ಚರ್ಚ್ಗಳಿಗೆ, ಸೇವಕರಿಗೆಲ್ಲ ಕೊಡಬೇಕು. ಮತ್ತು ನೀವು ಎಲ್ಲ ಸಾಂಪ್ರದಾಯಿಕವಾಗಿ ಪ್ರತಿಯೊಂದನ್ನು ನೀತಿ ನಿಯಮವಾಗಿ
ನೀವು ನಿಮ್ಮ ಜೀವನವನ್ನು ನಡೆಸಬೇಕು. ಚರ್ಚ್ ನಲ್ಲಿ ನಡೆಸ್ತಕ್ಕಂಥ ಮುಖಂಡರು ನಿಮಗೆ ಏನು ಹೇಳ್ತಾರೋ ಅದಕ್ಕೆಲ್ಲ ಒಬಿಡಿಯಂಟ್ ಆಗಬೇಕು. ಮುಖ್ಯವಾಗಿ ಇವೆಲ್ಲ ಹಲವು ಕಾಲಗಳು ಮಾಡ್ತಾ ಇರುವಾಗ ಒಮ್ಮೆ ನಿಮಗೆ ಪವಿತ್ರಾತ್ಮನ ದರ್ಶನವಾಗ್ತದೆ. ಪರಲೋಕದಿಂದ ಬೆಂಕಿಯೋಪಾದಿಯಲ್ಲಿ ಪರಲೋಕನು ಬಂದ ಯಾವಾಗ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಯಾವ ರೀತಿಯಲ್ಲಿ ಬೆಂಕಿಯ ನಾಲಿಗೆ ಉಪಾದಿಯಲ್ಲಿ ಒಬ್ಬೊಬ್ಬರ ತಲೆಯ ಮೇಲೆ ಬಂದು ಕೂತಿಕೊಳ್ತೋ, ಅದೇ ರೀತಿಯಲ್ಲಿ ಬೆಂಕಿ ಉಪಾದಿಯಲ್ಲಿ ನಿಮ್ಮ ಮೇಲೆ ಪವಿತ್ರಾತ್ಮನು ಬರ್ತಾನೆ. ಬಂದಂತಹ ಸಂದರ್ಭದಲ್ಲಿ ನೀವು ಪವಿತ್ರಾತ್ಮನ ಪ್ರೇರಿತರಾಗಿ ನಿಮ್ಮಲ್ಲಿ ಒಂದು ಹೊಸ ಹುಟ್ಟುವಿಕೆ ಬರ್ತದೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ನೀವು ಅನೇಕ ಭಾಷೆಗಳು, ಈ ಅನ್ಯ ಭಾಷೆಗಳನ್ನ ನೀವು ಮಾತಾಡ್ತೀರಿ, ಮತ್ತೆ ಮಿರಾಕಲ್ಗಳನ್ನ ಮಾಡ್ತೀರಿ. ಅಂದ್ರೆ ಅದ್ಭುತ ಕಾರ್ಯಗಳನ್ನ ನೀವು ಮಾಡ್ತೀರಿ. ನೀವು ಒಬ್ಬನ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ದೆವ್ವಗಳು ಬಿಟ್ಟು ಹೋಗ್ತದೆ. ಹಾವುಗಳು ಕಚ್ಚಿದವರನ್ನ ನೀವು ಪ್ರಾರ್ಥನೆ ಮಾಡೋ ವಿಷಗಳು ಇಳಿದು ಹೋಗ್ತದೆ. ಕೆಟ್ಟ ಕ್ಯಾನ್ಸರ್ ಕಾಯಿಲೆ ಇರ್ಬೋದು, ಹೃದಯದ ಕಾಯಿಲೆ ಇರ್ಬೋದು, ಇನ್ಯಾವುದೇ ಕಾಯಿಲೆ ಇರ್ಬೋದು, ಅವೆಲ್ಲ ಕಾಯಿಲೆಯವರು ನಿಮ್ಮ ಬಳಿ ಬರುವಾಗ ಪ್ರಾರ್ಥನೆ ಮಾಡುವಾಗ ಅವೆಲ್ಲ ಬಿಟ್ಟು ಹೋಗಿ ಆರೋಗ್ಯ ಸಿಗ್ತದೆ. ಯಾವ ವಿಶ್ವಾಸಿಗೆ ಬಹಳ ತೊಂದರೆ, ಹಣಕಾಸಿನ ಸಾಲದ ತೊಂದರೆ ಇದೆಯೋ, ಅಥವಾ ಊಟಕ್ಕೆ ತೊಂದರೆ ಇದೆಯೋ, ಅಥವಾ ದಟ್ಟ ದರಿದ್ರದಲ್ಲಿ ಅವನಿದ್ದಾನೋ, ಅಥವಾ ಇನ್ಯಾವುದೋ ಸಮಸ್ಯೆಯಲ್ಲಿ ಇದ್ದಾನೋ, ಅವರಿಗೆ ನೀವು ಪ್ರಾರ್ಥನೆ ಮಾಡುವಾಗ, ಅಂದ್ರೆ ಪವಿತ್ರಾತ್ಮನ ಆಹ್ವಾನ ಆದವರಿಗೆ ಇದು ಹೇಳ್ತಾ ಇರುವಂಥದ್ದು. ಅವರ ಮೇಲೆ ನೀವು ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಅವರು ಎಲ್ಲದರಲ್ಲೇ ಬಿಡುಗಡೆಯನ್ನು ಕೊಟ್ಟು ದೇವರು ವಾಗ್ದಾನ ಮಾಡ್ತೇನೆ, ಇವತ್ತಿನಿಂದ ನಿನ್ನನ್ನು ಶ್ರೀಮಂತನಾಗಿ ಮಾಡ್ತೇನೆ, ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಮಾಡ್ತೇನೆ, ನಿಮಗೆ ಏನೇನು ಬೇಕು ಎಲ್ಲವನ್ನ ಕೊಡ್ತೇನೆ, ನಿನ್ನ ಕ್ಯಾನ್ಸರ್ ಕಾಯಿಲೆ ಹೋಯ್ತು ಅಂತ ತಿಳ್ಕೊ, ನಿನ್ನ ಬ್ರಾಂಕೈಟಿಕ್ ಅಲರ್ಜಿ ಕಾಯಿಲೆ ಹೋಯ್ತು ಅಂತ ತಿಳ್ಕೊ, ನಿನಗಿರ್ತಕ್ಕಂಥ ಶುಗರ್ ಕಂಪ್ಲೇಂಟ್ ಹೋಯ್ತು ಅಂತ ತಿಳ್ಕೊ. ಈ ರೀತಿ ಎಲ್ಲ ಹೇಳಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನಾವು ಇದನ್ನೆಲ್ಲ ಹೇಳ್ತಾ ಇದ್ದೇವೆ. ಕ್ರಿಸ್ತನು ನಮ್ಮಲ್ಲಿದ್ದು ಮಾತಾಡ್ತಿದ್ದಾನೆ ಎಂಬುದಾಗಿ ಕೆಲವರು ಹೇಳುವುದು ಉಂಟು. ಈಗ ಅದಕ್ಕೆ ದೇವರ ವಾಕ್ಯದಲ್ಲಿ ಆಧಾರವಿಲ್ಲ. ಆದ್ರೆ ದೇವರ ವಾಕ್ಯದಲ್ಲಿ ಅಂತವರ ಬಗ್ಗೆ ಇರುವಂತದ್ದು ಏನಿದೆ ಅಂತ ಹೇಳಿದ್ರೆ, ನೀವು ದಯಮಾಡಿ ನನ್ನೊಂದಿಗೆ ಮತ್ತಾಯನ್ ಬರೆಸುವಾರ್ತೆ 7ನೇ ಅಧ್ಯಾಯಕ್ಕೆ ಬನ್ರಿ. ಮತ್ತಾಯನ್ ಬರೆಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಿಂದ ನಾನು ಓದ್ತೇನೆ. ಇವರ ಪರಿಸ್ಥಿತಿ, ಈ ರೀತಿ ಬೋಧನೆ ಮಾಡ್ತಕ್ಕಂಥವರ ಪರಿಸ್ಥಿತಿಯ ಬಗ್ಗೆ ಈ ವಾಕ್ಯವು ಹೇಳ್ತಾ, ಈ ವಾಕ್ಯವು ಅಂತ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಸ್ವಂತವಾಗಿ ಹೇಳಿದಂತ ವಿಷಯ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ. ಅಂದ್ರೆ ಈ ರೀತಿಯಲ್ಲಿ, ಅಂದ್ರೆ ಈ ಲೋಕದಲ್ಲಿ ನಮಗೆ ಸಿಗಬೇಕಾದ ಸವಲತ್ತುಗಳನ್ನ ಕರ್ತನು ನಮಗೆ ಕೊಡ್ತಾನೆ ಎಂಬ ಭ್ರಮೆಯಿಂದ ಕರ್ತನಾದ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡವರಿಗೂ ಅವರು ಪರಲೋಕದಲ್ಲಿ ಸೇರುವುದಿಲ್ಲ. ಅಂದ್ರೆ ಅವರು ಹೊಸದಾಗಿ ಹುಟ್ಟುವಿಕೆ ಅವರಲ್ಲಿ ಇಲ್ಲ. ಅಂದ್ರೆ ಈ ರೀತಿ ಬರುವಂತ, ಈ ಸಾಂಪ್ರದಾಯಿಕವಾದಂತ ರೀತಿಯಲ್ಲಿ ಬರುವಂತವರು ಹೊಸದಾಗಿ ಹುಟ್ಟುವಿಕೆ ಅವರಲ್ಲಿ ಇಲ್ಲ. ಆದ್ರಿಂದ ಅವರು ಪರಲೋಕವನ್ನು ಸೇರಲಾರರು ಎಂಬುದಾಗಿ ಈಗ ಕಳೆದ ವಚನಗಳಲ್ಲಿ ನಾನು ತೋರಿಸಿದ್ದೇನೆ. ಅದೇ ರೀತಿಯಲ್ಲಿ ಇದು ಈ ವಾಕ್ಯದಲ್ಲಿ ನಾನು ಈಗ ಯಾರವರು ಎಂಬುದನ್ನ ಐಡೆಂಟಿಫೈ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ. ಮುಂದೆ ನಾವು ಓದುವಾಗ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರಿದವನು. ಅಂದರೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಂಡ ಮೇಲೆ ನಮಗೆ ಹೊಸದಾಗಿ ಹುಟ್ಟುವಿಕೆ ನಮ್ಮಲ್ಲಿ ಬರಬೇಕು. ಅಂದ್ರೆ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನದಲ್ಲಿ ಓದುವ ಪ್ರಕಾರ, ನೀವು ದಯಮಾಡಿ ಅದನ್ನ ಮತ್ತೊಮ್ಮೆ ಓದೋಣ. 5ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಓದುವ ಪ್ರಕಾರ ನಾನು ಓದ್ತೇನೆ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವ ಭಕ್ತಿ ಭಯ ಉಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಅಂದರೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ತಾನು ಬಾಳಿ ಬದುಕಿ ನಮಗೆ ಮಾದರಿಯಾಗಿ ಇದ್ದಂತ ವಿಷಯಗಳು, ಆತನ ಕ್ಯಾರೆಕ್ಟರಿಸ್ಟಿಕ್ಸ್, ಆತನ ಇಲ್ಲಿ ತೋರಿಸಿಕೊಟ್ಟಂತ ಆ ಗುಣ ನಮ್ಮಲ್ಲಿ ಕಂಡರೆ ಮಾತ್ರ, ನಮ್ಮಲ್ಲಿ ಕಾಣಬೇಕೆಂಬುದಾಗಿ, ಅವರಿಗೆ ಮಾತ್ರ ಪರಲೋಕದಲ್ಲಿ ಸೇರುವ ಸೌಭಾಗ್ಯ ಇದೆ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. ಮತ್ತೆ ಮುಂದೆ ನಾವು ನೋಡೋಣ 22ನೇ ವಚನ. ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ಈ ಬೋಧನೆಗಳು ಯಾವುದು? ನೀವು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಪವಿತ್ರಾತ್ಮನ ಆಹ್ವಾನ ಆಗಬೇಕು, ಇಲ್ಲದೆ ಇದ್ದರೆ ನಿಮಗೆ ರಕ್ಷಣೆ ಆಗುವುದಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಅದಾದ ನಂತರ ಇನ್ನು ಕೆಲವರು ಯೆಹೋವನಿಂದಲೇ ರಕ್ಷಣೆ,
ಯೇಸು ಕ್ರಿಸ್ತನಿಂದ ಇಲ್ಲ, ಯೇಸು ಕ್ರಿಸ್ತನು ಕೇವಲ ಮಗನು, ಅವನು ಕುರಿ ಮರಿಯಾಗಿದ್ದಾನೆ, ಈ ನಮ್ಮ ಪಾಪದ ಪ್ರಾಯಶ್ಚಿತ್ತ ಯಜ್ಞವಾಗಿ ನೇಮಿಸಲ್ಪಟ್ಟ ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿ ಎಂಬುದಾಗಿ ಈ ವಾಕ್ಯಗಳನ್ನ ತೆಗೆದುಕೊಂಡು ಆ ರೀತಿಯಲ್ಲಿ ಬೋಧಿಸ್ತಾರೆ. ಆದ್ರೆ ಅದಲ್ಲ, ಇಲ್ಲಿ ಏನಿದೆ 22ನೇ ವಾಕ್ಯದಲ್ಲಿ, ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ, ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಬಿಡಿಸಿದ್ದಾರೆ ಇವರು. ಈ ಅದ್ಭುತ ಮಾಡೋರು see the miracle and believe the Christ and do the miracle ಅನ್ನೋ ಒಂದು ದೊಡ್ಡ ಒಂದು ಸ್ಲೋಗನ್ಸ್ ಮೇಲೆ ಅವರು ಸೇವೆ ಮಾಡತಕ್ಕವರು. ಇವರೆಲ್ಲ ಮಾಡ್ತಾರಂತೆ. ಏನಂತ ಮಾಡ್ತಾರೆ? ಬೋಧನೆ ಕೂಡ ಮಾಡ್ತಾರೆ, ಒಳ್ಳೆ ಬ್ಯೂಟಿಫುಲ್ ಆಗಿ ಮಾತಾಡ್ತಾರೆ. ಆ ಬೋಧನೆಗಳನ್ನ ಕೇಳುವಾಗ ಎದ್ದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಆವಾಗ ಆ ಬೋಧನೆಗಳನ್ನ ಕೇಳುವಂತ ಸಂದರ್ಭದಲ್ಲಿ ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಝೂಮ್ ಮೀಟಿಂಗ್ ನಲ್ಲಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಬೋಧನೆಗಳು ಅದೇನದು ಹಂಗ್ ಮಾತಾಡ್ತಾರ ಅವರು, ಇದು ನೋಡಿ ಎಷ್ಟು ಚೆನ್ನಾಗಿದೆ, ಮ್ಯೂಸಿಕ್ ಏನೋ ಒಂಥರ ಎಮೋಷನ್, ನಮಗೆ ಅಲ್ಲಿ ಬಂದ್ರೆ ಎದ್ದೋಗ್ಲಿಕ್ಕೆ ಮನ್ಸಾಗಲ್ಲ, ಅಷ್ಟು ಅಟ್ರಾಕ್ಷನ್ ಇದೆ. ಇಲ್ಲಿ ಪವಿತ್ರಾತ್ಮನಿದ್ದಾನೆ, ಇಲ್ಲಿ ಯೇಸು ಕ್ರಿಸ್ತನಿದ್ದಾನೆ ಎಂಬುದನ್ನ ಭ್ರಮೆ ಹಿಡಿಸುವಂತ ರೀತಿಯಲ್ಲಿ ಬೋಧನೆಗಳು ಮಾಡ್ತಾರೆ ಅವರು. ನೀವು ಮುಂದೆ ಹೋಗುವಾಗ ಮುಂದೆ ಓದ್ರಿ ಅದನ್ನ. ನಾವು ಬೋಧನೆ ಹೇಳಲಿಲ್ಲವೇ, ನಿನ್ನ ಹೆಸರ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ಬಿಡಿಸ್ತಾರೆ ಅವರು, ದೆವ್ವಗಳನ್ನ ಬಿಡಿಸ್ತಾರೆ. ದೆವ್ವಗಳನ್ನ ಹೇಗೆ ಬಿಡಿಸ್ತಾರೆ ಅಂತ ಹೇಳಿದ್ರೆ, ಈ ಒಂದು ಬೋಧನೆಯನ್ನ ಅತತ್ವವಾದಂತ ಅಬದ್ಧವಾದಂತ ಬೋಧನೆಗಳ ಸಹಾಯಕ್ಕೆ ದೆವ್ವಗಳು ಬಿಟ್ಟು ಹೋಗ್ತವೆ. ಯಾಕಂತ ಹೇಳಿದ್ರೆ, ನಮ್ಮ ಎದುರಿಗೆ ಇಂಥ ಒಬ್ಬ ಬೋಧಕ ಪ್ರಾರ್ಥನೆ ಮಾಡುವಾಗ ದೆವ್ವ ಬಿಟ್ಟು ಹೋದರೆ ನಾವು ಖಂಡಿತ ಅವನನ್ನ ನಂಬ್ತೇವೆ. ಓ ಇವನು ಸರಿ. ಸೈಮನ್ ಅಣ್ಣನ ಹತ್ರ ಯಾವ ಬೋಧನೆ ಇದೆ? ಆಂಟೋನಿ ಡಿಸೋಜ ಏನ್ ಮಾತಾಡ್ತಾರೆ? ಅವ್ರ ಹತ್ರ ಯಾವ ದೆವ್ವ ಬಿಡಕ್ ಹೋಗುತ್ತದೆ? ಅವ್ರ ಮಾತು ಕೇಳೋದೇ ಬೇಡ. ನೋಡಿ ಇವ್ರು ಎಷ್ಟು ಚೆನ್ನಾಗಿ ದೆವ್ವ ಬಿಡಿಸಿದ್ರು ಅಂದ್ರೆ, ಇವನು ನಿಜವಾದ ದೇವರ ಮಗನು, ಸೇವಕನು. ಓ ಮೈ ಗಾಡ್. ಫ್ರಾಂಕ್ಲಿನ್ ಜಯರಾಜ್ ಅವರು 88 ವರ್ಷ ಆದ್ರು ಏನೆಲ್ಲಾ ಮಾತಾಡ್ತಾರೆ. ಅದರಿಂದ ಏನಾದ್ರೂ ಪ್ರಯೋಜನ ಇದೆಯಾ? ಯಾವ್ದಾದ್ರು ದೆವ್ವ ಬಿಡಿಸಿದಾರ ಅವರು? ಇಲ್ಲ. ಯಾವ್ದಾದ್ರು ಕಾಯಿಲೆ ವಾಸಿ ಮಾಡಕ್? ಅವ್ರಿಗೆ ಕಾಯಿಲೆ, ಅವ್ರಿಗೆ ಮೂಳೆ ನೋವು, ಅವ್ರಿಗೆ ಕಷ್ಟ ಇದೆ. ಇವರು ಹಂಗಲ್ಲವಲ್ಲಪ್ಪ, ಅವರು ದೆವ್ವಗಳನ್ನ ಬಿಡಿಸ್ತಾರೆ ಎಂಬ ಭ್ರಮೆ ಹುಟ್ಟಿಸುವಂತ ಬೋಧನೆಗಳು, ರೀತಿ ನೀತಿಗಳು, ಅದನ್ನ ನಾವು ಮಾಡ್ತೇವೆ. ಅಂದ್ರೆ ಆ ಸೇವಕರು ಆ ರೀತಿಯಲ್ಲಿ ಅದನ್ನ ಮಾಡಿದ್ದಾರೆ, ಅಂದ್ರೆ ದೆವ್ವಗಳನ್ನ ಬಿಡಿಸ್ತಾರೆ. ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ? ಅನೇಕ ಮಹತ್ ಕಾರ್ಯಗಳು. ಈಗ ನೀವು ನಿಮ್ಮ ಕೈಲಿ ಮೊಬೈಲ್ ಇದೆ, ನೀವು ಪ್ರತಿ ದಿವಸ ತೆಗೆದ್ರೆ ಅಂತ ಬೋಧಕರ ಬೋಧನೆಗಳು, ಅಂತ ಕೂಟಗಳು ಬಹಳಷ್ಟು ಇದೆ. ಬೆಳಗ್ಗೆ ನೀವು ಟಿವಿ ಆನ್ ಮಾಡಿದರೆ ಅನೇಕ ದೇವರ ಸೇವಕರು ದೇವರ ವಾಕ್ಯವನ್ನ ಹೇಳ್ತಾರೆ, ದೇವರ ವಾಕ್ಯವನ್ನೇ ಹೇಳ್ತಾ ಇದ್ದಾರೆ. ಆದರೆ ಪಕ್ಕದಲ್ಲಿ ಒಂದು ಸ್ಕ್ಯಾನರ್ ಇಟ್ಟಿರ್ತಾರೆ. ಜ್ಞಾಪಕ ಇರಲಿ, ಸ್ಕ್ಯಾನರ್ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರ ಬೋಧನೆಗೆ ಮರುಳಾಗಿ ಪುನಃ ಅಂತ ಬೋಧನೆಗೆ ನಾವು ಸಹಾಯ ಮಾಡಬೇಕು ಅಂತ ಹೇಳಿ, ನಿಮ್ಮಲ್ಲಿರುವ ಹಣ, ಎಷ್ಟು ಕಷ್ಟಪಟ್ಟಂತ ಹಣ, ನಿಮ್ಮ ಮಕ್ಕಳಿಗೆ ಕೊಡಬೇಕಾದ ಹಣ, ನಿಮ್ಮ ಅಳಿಯಂದಿರಿಗೆ, ಸೊಸೆಯಂದಿರಿಗೋ ಇನ್ಯಾರಿಗೋ ಸಹಾಯ ಮಾಡಬೇಕಾದಂತ ಹಣ, ನಿಮ್ಮ ಸಭೆಗೆ ಕೊಡಬೇಕಾದಂತ ಹಣ, ನಿಮ್ಮ ದೇವರ ಸೇವಕರಿಗೆ ಕೊಡಬೇಕಾದಂತ ಹಣವನ್ನ ಅಲ್ಲಿ ಸ್ಕ್ಯಾನ್ ಮಾಡಿ ಸಾವಿರಾರು ರೂಪಾಯಿಗಳನ್ನ ಅವರಿಗೆ ಕಳಿಸ್ತೀರಿ. ಅವರ ಆ ದುಡ್ಡನ್ನ ತೆಗೆದುಕೊಂಡು ಇನ್ನಷ್ಟು ದೇವರ ವಾಕ್ಯವನ್ನ, ಇದೇ ಸತ್ಯವೇದವನ್ನ ಹಿಡ್ಕೊಂಡು ಹೇಳಿ ನಮ್ಮನ್ನ ಡೂಪ್ ಮಾಡಿ ಇನ್ನೊಂದಷ್ಟು ದುಡ್ಡನ್ನ ಕಿತ್ತು ನಮ್ಮನ್ನ ಬರಿಗೈ ಮಾಡ್ತಾರೆ, ನಮ್ಮನ್ನ ಬಡತನಕ್ಕೆ ತಳ್ತಾರೆ. ಅವರು ಮಾತ್ರ ಶ್ರೀಮಂತರಾಗಿರ್ತಾರೆ. ಪ್ರತಿದಿನ ಫ್ಲೈಟ್ ಅಲ್ಲಿ ಓಡಾಡ್ತಾರೆ, ಪ್ರತಿದಿನ ಓನ್ ಹೆಲಿಕಾಪ್ಟರ್ ನಲ್ಲಿ ಓಡಾಡ್ತಾರೆ, ಪ್ರತಿ ದಿವಸ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅವರು ಓಡಾಡುವಂತ ಕಾರು ಎಷ್ಟೋ ಲಕ್ಷ ರೂಪಾಯಿ ಆಗುವಂತ ಕಾರುಗಳು. ಅವರು ಧರಿಸುವಂತ ಒಂದು ಶೂಟಿನ ಬೆಲೆ ನನ್ನ ಇಡೀ ಸರ್ವಿಸ್ ನಲ್ಲಿ ನಾನು ಕೊಂಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ನಾನು 39 ವರ್ಷ ಸರ್ವಿಸ್ ಪೊಲೀಸ್ ಇಲಾಖೆಯಲ್ಲಿ ಮಾಡಿದೆ. ಅಂತ ಒಂದು ಶೂಟ್ ಅನ್ನ ನೋಡ್ಲಿಕ್ಕೂ ನನ್ನ ಕೈಲಿ ಆಗ್ಲಿಲ್ಲ. ಅಷ್ಟು ಶ್ರೀಮಂತಿಕೆ ಅವರಲ್ಲಿ ಕಾಣುತ್ತದೆ. ಅವರನ್ನು ನೋಡುವಾಗ ನಮ್ಮ ಕುಟುಂಬಗಳಲ್ಲಿ ಏನು ಚೋದನೆ ಬರ್ತದೆ ಅಂದ್ರೆ, ಓ ನಾವು ಕೂಡ ಆ ರೀತಿ ದೇವರ ಸೇವೆಗರ, ದೇವರ ಆ ರೀತಿ ಕೈ ಹಿಡಿದು ನಮಗೆ ಅಂತ ಒಂದು ಶ್ರೀಮಂತಿಗೆ ಕೊಟ್ಟು ಬಿಡ್ತಾನೆ ಅನ್ನೋ ಭ್ರಮೆಯಿಂದ ಅತ್ತಿತ್ತ ಓಡಾಡ್ತಾರಂತೆ, ನೂಕಿಸ್ಕೊಳ್ತಾರಂತೆ ಆ ಸೇವಾ ಜನ. ಅಂದ್ರೆ ಇನ್ನು ಅನೇಕ ಕಷ್ಟಗಳಿಗೆ ಸಿಕ್ಕಾಕೊಂಡು ಕಂಪ್ಲೀಟ್ ನಿರ್ನಾಮ ಆಗಿ ಹೋಗ್ತಾರಂತ ಕ್ರೈಸ್ತರು. ಅವರನ್ನ ನೋಡಿ ಅವ್ರ ಪ್ರಕಾರ ನಾನು ಮಾಡಿದ್ರೆ ನನಗೂ ಶ್ರೀಮಂತಿಗೆ ಸಿಗ್ತದೆ, ನನಗೂ ದುಡ್ಡು ಸಿಗ್ತದೆ, ನಾನು ದುಡ್ಡು ಮಾಡ್ಬೋದು ದೇವರ ವಾಕ್ಯದಲ್ಲಿ. ಖಂಡಿತ ನಿಮಗೆ ತಿಳಿಸ್ತೇನೆ, ದಯಮಾಡಿ ಯಾರು ಕೂಡ ಹಣದಾಸೆಯಿಂದ ದೇವರ ಸೇವೆ ಮಾಡ್ಲೇಬೇಡ್ರಿ. ಅದರಿಂದ ಏನೂ ಪ್ರಯೋಜನ ಇಲ್ಲ, ಅದರಿಂದ ಶಾಪವೇ ಹೊರತು
ಅದರಿಂದ ಆಶೀರ್ವಾದ ಇಲ್ಲ. ನೀವು ಅಂದುಕೊಳ್ಳಬಹುದು 10% ಕೊಡ್ಲೇಬೇಕು, ದೇವರ ಸೇವೆಗೆ ಕೊಡಬೇಕು, ದೇವರ ಸೇವೆಗೆ ಕೊಡ್ರಿ, ಕೊಡಲ್ಪಡುವುದು ಇದು ಈ ದೇವರ ವಾಕ್ಯದಲ್ಲಿ ಇದೆ. ಅದನ್ನೇ ತಗೊಂಡು ಹೇಳಿ 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 ದುಡ್ಡನ್ನ ವಸೂಲಿ ಮಾಡಕ್ಕೆ ಹೋದ್ರೆ ಅವರು ದೇವರ ಮುಂದೆ ಉತ್ತರ ಕೊಡಬೇಕಾಗ್ತದೆ. ಇದನ್ನೇ ನಿಮ್ಮ ಹೆಸರಿನ ಮೇಲೆ ದೆವ್ವ ಬಿಡಿಸಲಿವೆ, ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರಗಳನ್ನು ಮಾಡಲಿಲ್ಲವೆ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಹೇಳುತ್ತಾರಂತೆ. ಯಾವಾಗ ಹೇಳ್ತಾರೆ? ಕರ್ತನ ಎರಡನೇ ಬರೋಣದ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ. ಸತ್ತಿರುವ ಆತ್ಮಗಳು ಕೂಡ ಮಾತಾಡ್ತವೆ. ಆದರೆ ಕರ್ತನು ಹೇಳುವಂಥದ್ದು ಒಂದೇ ಒಂದು ಉತ್ತರ. ನೀವು 23ನೇ ಅಧ್ಯಾಯವನ್ನ 23ನೇ ವಚನವನ್ನ ನೋಡ್ರಿ, ಮತ್ತಾಯ 7:23. ಆಗ ನಾನು ಅಂತ ಹೇಳಿದರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥದ್ದು ಅವರಿಗೆ, ನಾನೆಂದೂ ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವನು. ಅಂತವರಿಗೆ ಪರಲೋಕದಲ್ಲಿ ಸ್ಥಳವಿಲ್ಲ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸಿ. ಇದು ನಾನು ಹೇಳುವಂಥದ್ದಲ್ಲ, ನನ್ನ ಉತ್ಪ್ರೇಕ್ಷೆಯ ಮಾತು ನನಗಿಲ್ಲ, ಅಥವಾ ಯಾವ ಸಭೆಗಳ ವಿಚಾರದಲ್ಲಿ ಆಗಲಿ, ಯಾವ ಸಭಾ ಸೇವಕರ ವಿಚಾರದಲ್ಲಿ ನನಗೆ ವೈಯಕ್ತಿಕವಾದ ದ್ವೇಷವೂ ಇಲ್ಲ, ಯಾವ ಅಭಿಪ್ರಾಯವೂ ನನಗೆ ಇಲ್ಲ. ನಾನು ಇಂತಹ ಸಭೆಗಳೆಲ್ಲ ನೋಡಿ ಅವರಿಂದ ತಿಳಿದು ನಾನು ದೇವರಲ್ಲಿ ಮೊರೆ ಇಟ್ಟಂತಹ ಸಂದರ್ಭದಲ್ಲಿ ಎಷ್ಟೋ ಜನ ನಿಜ ಸೇವಕರು, ನಿಜ ಬೋಧಕರು ಅವರ ಕೈಗೆ ನನ್ನನ್ನು ಒಪ್ಪಿಸಿ ನನ್ನ ಕಣ್ಣನ್ನ ತೆರೆಸಿದಂತ ಆ ಒಂದು ಸಾಕ್ಷಿ ನನ್ನಲ್ಲಿ ಇರುವುದರಿಂದ ನಾನು ಇದನ್ನ ಧೈರ್ಯವಾಗಿ ಮಾತಾಡ್ತಾ ಇದ್ದೇನೆ. ಈ ರೀತಿ ಇರುವಾಗ ಹೊಸದಾಗಿ ಹುಟ್ಟುವಿಕೆಗೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಹೊಸದಾಗಿ ಹುಟ್ಟುವಿಕೆ ಎಂಬುದಾಗಿ ಹೇಳುವಾಗ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡೋದಿದೆ. ಅದು ಏನು ಎಂಬುದನ್ನ ನಿಮಗೆ, ಹೊಸದಾಗಿ ಹುಟ್ಟುವಿಕೆ ಅಂತ ಏನು ಎಂಬುದನ್ನ ಇನ್ನೊಂದೆರಡು ವಾಕ್ಯದಲ್ಲಿ ನಿಮಗೆ ತಿಳಿಸ್ತೇನೆ. ನೀವು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 12ನೇ ಅಧ್ಯಾಯ 12ನೇ ಅಧ್ಯಾಯದ ನಾನು ಮೊದಲಿನಿಂದ ಓದಿದ್ರೆ ನಿಮಗೆ ಅದು ಚೆನ್ನಾಗಿ ಅರ್ಥ ಆಗ್ತದೆ. ದೇವರ ವಾಕ್ಯದಲ್ಲಿ 12ನೇ ಅಧ್ಯಾಯವನ್ನ, ಅಂದ್ರೆ 1 ಕೊರಿಂಥ 12ನೇ ಅಧ್ಯಾಯದಲ್ಲಿ, ಸಹೋದರರೇ, ಪವಿತ್ರ ಆತ್ಮನಿಂದಾಗುವ ವರಗಳನ್ನು ಕುರಿತು ನಿಮಗೆ ತಿಳಿಯದಿರಬಾರದೆಂದು ಅಪೇಕ್ಷಿಸ್ತೇನೆ. ಅಂದ್ರೆ ನಿಮಗೆ ಗೊತ್ತಿರಬೇಕು ಅಂತ. ನೀವು ಅಜ್ಞಾನಿಗಳಾಗಿದ್ದಾಗ ನಿಮಗೆ ಪ್ರೇರಣೆಯಾದ ಹಾಗೆ ಮೂಕ ವಿಗ್ರಹಗಳ ಬಳಿಗೆ ಹೋಗುತ್ತಿದ್ದೀರೆಂದು ಬಲ್ಲಿರಿ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರ ಆತ್ಮನ ಪ್ರೇರಣೆಯಿಂದ ಮಾತಾಡುವ ಯಾವ ಮನುಷ್ಯನಾದ್ರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ, ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಅಲ್ಲಗಳೆಯುವುದಿಲ್ಲ ಎಂಬುದಾಗಿ. ಮತ್ತು ಪವಿತ್ರಾತ್ಮನ ಪ್ರೇರಣೆಯಿಂದಲೇ ಹೊರತು ಯಾವ ಮನುಷ್ಯನಾದ್ರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ನಾವು 1 ಪೇತ್ರ 1ನೇ ಅಧ್ಯಾಯ 12ನೇ ವಚನವನ್ನು ನಾವು ನೋಡುವಾಗ, 1 ಪೇತ್ರ 1ನೇ ಅಧ್ಯಾಯ 12ನೇ ವಚನವನ್ನು ನಾವು ನೋಡುವಾಗ ಹೀಗೆ ಬರೆಯಲ್ಪಟ್ಟಿದೆ, ಪರಲೋಕದಿಂದ ಕಳಿಸಲ್ಪಟ್ಟು ಪವಿತ್ರಾತ್ಮನ ಬಲದಿಂದ ನಿಮಗೆ ಸುವಾರ್ತೆಯನ್ನು ಸಾರಿದವರ ಮೂಲಕ ನಿಮಗೆ ಪ್ರಸಿದ್ಧಿ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರೆ ಅದ ಅರ್ಥ ಏನು? ಪವಿತ್ರ ಆತ್ಮನ ಪರಲೋಕದ ಸುವಾರ್ತೆಯನ್ನ, ಕರ್ತನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ನಿಮ್ಮ ಬಳಿಗೆ ಬಂದು ಅದನ್ನ ಹೇಳುವಾಗ, ಅಂದ್ರೆ ನೀವು ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯದಲ್ಲಿ ಓದಿದ್ರೆ, ಈಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ ಅಂತ ಇದೆಯಲ್ಲ, ಆ ವಾಕ್ಯದ ಅರ್ಥ ಅದೇ. ಪರಲೋಕದಿಂದ ನೇಮಿಸಲ್ಪಟ್ಟವರು ಅಂತ ಹೇಳಿದ್ರೆ ಅಪೊಸ್ತಲರು, ಅದಾದ ನಂತರ ಬಂದವರು ಸುವಾರ್ಥ ಸೇವಕರು, ಸಭಾ ಹಿರಿಯರು, ಸಭಾ ಸೇವಕರು. ಹಾಗಾಗಿ ಅವರು ಬಂದು ನಿಮ್ಮ ಜೊತೆಯಲ್ಲಿ ಮಾತನಾಡುವಾಗ, ಸುವಾರ್ಥ ಸೇವಕರು ಬಂದು ನಿಮ್ಮಲ್ಲಿ ಮಾತನಾಡುವಾಗ, ದೇವರ ವಾಕ್ಯವನ್ನು ನಿಮಗೆ ಹೇಳುವಂತಹ ಸಂದರ್ಭದಲ್ಲಿ ನೀವು ಆ ವಾಕ್ಯಕ್ಕೆ ಹೃದಯವನ್ನ ತೆರೆದು, ಅಂದ್ರೆ ನೀವು ಮನಸ್ಸನ್ನ ಇಟ್ಟು ಕೇಳುವಂತಹ ಸಂದರ್ಭದಲ್ಲಿ ನಿಮಗೆ ಪವಿತ್ರಾತ್ಮನ ಪ್ರೇರಣೆ ಆಗ್ತದೆ. ಅದೇ ಪವಿತ್ರಾತ್ಮನ ಸ್ನಾನ. ಮೊದಲು ಕೇಳಿದ್ದು ನೀರಿನ ಸ್ನಾನ, ದೇವರು ಹೇಳಿದ್ದು ನೀರಿನಿಂದಲೋ ಆತ್ಮನಿಂದಲೋ ಅಂತ ಹೇಳಿದ್ರೆ, ಆ ಸುವಾರ್ಥ ಸೇವಕರು, ದೇವರ ಸೇವಕರು ಯಾರೇ ಇರಬಹುದು, ಆ ಮನೆಯಲ್ಲಿ ಇರ್ತಕ್ಕಂಥ ಯಾವ ಭಕ್ತರೇ ಇರಬಹುದು, ಕ್ರೈಸ್ತರು, ವಿಶ್ವಾಸಿಗಳು ಯಾರೇ ಇರಬಹುದು, ಅವರು ಬಂದು ನಿಮ್ಮ ಮುಂದೆ ನಿಂತುಕೊಂಡು ನಿಮಗೆ ಸುವಾರ್ತೆಯನ್ನೇ ಹೇಳುವಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಸುವಾರ್ತೆ ಅಂತ ಹೇಳುವಾಗ ಅದು ನೀರಿಗೆ ಹೋಲಿಸಲ್ಪಟ್ಟಿದೆ. ಅದು ದೀಕ್ಷಾ ಸ್ನಾನ, ನೀರಿನಿಂದ ಮುಳುಗುವ ದೀಕ್ಷಾ ಸ್ನಾನ ಅಲ್ಲ.
ನಿಮ್ಮ ದೇವರ ವಾಕ್ಯ, ನಮ್ಮ ದೇವರ ವಾಕ್ಯ, ಆ ವಾಕ್ಯ ಎಂಬ ನೀರು ಅಂದ್ರೆ ಸುವಾರ್ತೆ, ಆ ದೇವರ ವಾಕ್ಯದ ಮೂಲಕ ಸುವಾರ್ತೆಯು ನಿಮ್ಮ ಕಿವಿಯೊಳಗೆ ತಲುಪುವಂತಹ ಸಂದರ್ಭದಲ್ಲಿ ಪವಿತ್ರಾತ್ಮನ ಸ್ನಾನ ಅಂತ ಹೇಳಿದ್ರೆ ಪವಿತ್ರಾತ್ಮನ ಪ್ರೇರಣೆಯನ್ನ ನೀವು ಹೊಂದುತ್ತೀರಿ. ಹೇಗೆ? ಓ, ಇದು ಈ ರೀತಿ ಇದೆಯಲ್ಲ, ನಾನು ಪಾಪಿ ಎಂಬುದನ್ನ ನಾವು ಒಪ್ಪಿಕೊಳ್ತೇವೆ. ಪಾಪಿ ಎಂಬುದನ್ನು ಒಪ್ಪಿಕೊಳ್ತೇವೆ ಮತ್ತು ಕರ್ತನಾದ ಯೇಸು ಕ್ರಿಸ್ತನನ್ನ, ನನ್ನನ್ನು ಬಿಡಿಸುವ ಆತನೇ ನಮ್ಮ ಪಾಪದ ಪ್ರಾಯಶ್ಚಿತ್ತವನ್ನ ಸಂಪೂರ್ಣವಾಗಿ ತನ್ನ ಮೈ ಮೇಲೆ ಹಾಕೊಂಡು ಒಂದೇ ಬಾರಿ ಅವನು ಜಜ್ಜಲ್ಪಟ್ಟನು, ಬಲಿಯಾಗಿ ಅರ್ಪಿಸಲ್ಪಟ್ಟನು, 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟಿದ್ದಾನೆ ಎಂಬುದನ್ನ ಯಾರು ನಂಬುತ್ತಾರ, ಆ ನಂಬುವಂತ ರೀತಿಯಲ್ಲಿ ನಿಮ್ಮ ಹೃದಯಗಳಲ್ಲಿ ಕಾರ್ಯ ಆದಾಗ ನೀವು ಏನ್ ಮಾಡ್ತೀರಂತೆ? ಯೇಸುವನ್ನು ಕರ್ತನೆಂದು ಒಪ್ಪಿಕೊಳ್ತೀರಿ ಎಂಬುದಾಗಿ ಈ ವಾಕ್ಯವು ತಿಳಿಸ್ತದೆ. ಅದರ್ವೈಸ್ ನೀವು ಯಾರೂ ಕೂಡ ಯೇಸುವನ್ನು ಕರ್ತನೆಂದು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದ್ರೆ ಸರಿಯಾಗಿ ದೇವರ ವಾಕ್ಯವನ್ನ ಕೇಳಿ, ಸುವಾರ್ತೆಯನ್ನ ಕೇಳಿ, ತನ್ನನ್ನ ತಾನು ಸಂಪೂರ್ಣವಾಗಿ ದೇವರಿಗೆ, ಕರ್ತನಾದ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಳ್ಳುವಾಗ ಅದು ಪವಿತ್ರಾತ್ಮನ ಪ್ರೇರಣೆ ಅಂತ ಹೇಳಿದ್ರೆ, ಆಗ ನಿಮ್ಮ ಹೃದಯದಲ್ಲಿ ಯೇಸುವೇ ಕರ್ತನು ಎಂಬುದನ್ನು, ನನ್ನ ಯಜಮಾನನು, ನನ್ನ ರಕ್ಷಕನು, ನನ್ನ ದೇವರು ಎಂಬುದನ್ನ ನಿಮ್ಮ ಮನಸ್ಸು ಒಪ್ತದಂತೆ, ನಿಮ್ಮ ಹೃದಯ ಒಪ್ತದಂತೆ, ಒಂದು ಸಂತೋಷ, ಸಮಾಧಾನ ಆ ವ್ಯಕ್ತಿಗೆ ಬರ್ತದಂತೆ. ಯಾರು? ವಿಶ್ವಾಸಿಯಾದವನಿಗೆ, ಆ ನಂಬಿದವನಿಗೆ. ಅದು ಪವಿತ್ರಾತ್ಮನ ಪ್ರೇರಣೆಯ ಹೊರತು ಉಪವಾಸ ಮಾಡಿ ಕುಣಿದು ಕುಪ್ಪರಿಸಿ ಪವಿತ್ರಾತ್ಮನೆ ಬಾ ಬಾ ಅಂತ ಕರೆಯುವಾಗ ಅದು ಖಂಡಿತವಾಗಿ ಪವಿತ್ರಾತ್ಮನ ಪ್ರೇರಣೆ ಅಥವಾ ಪವಿತ್ರಾತ್ಮನ ಆಹ್ವಾನವಲ್ಲ, ಅದು ತಪ್ಪು ಬೋಧನೆ ಎಂಬುದಾಗಿ ಈ ವಾಕ್ಯ ಒಂದೇ ಸಾಕು. ಅದನ್ನ ದೃಢಪಡಿಸ್ಲಿಕ್ಕೆ ಅದೊಂದೇ ಸಾಕು. ಯಾರಾದರೂ ಆ ರೀತಿಯ ಬೋಧನೆಗಳಲ್ಲಿದ್ದರೆ ಈ ಕೂಡಲೇ ಹಿಂತಿರುಗಿ ಬರುವುದು ಬಹಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಪರಲೋಕಕ್ಕೆ ಸೇರಬೇಕಾದ್ರೆ ಹೊಸದಾಗಿ ಹುಟ್ಟುವಿಕೆ ಅಂದ್ರೆ ಇದೇ ಮೊದಲನೇ ಅರ್ಥ, ಕರ್ತನಿಗೆ ನಮ್ಮನ್ನ ಒಪ್ಪಿಸಿಕೊಳ್ಳುವಂಥದ್ದು. ನಾವು ಕರ್ತನಿಗೆ ಒಪ್ಪಿಸಿಕೊಂಡು ಕರ್ತನನ್ನ ನಮ್ಮ ಕರ್ತನು ಅಂತ ಹೇಳುವಾಗ, ನನ್ನ ಕರ್ತನು ನನ್ನ ಯಜಮಾನನು ಅಂತ ಹೇಳುವಾಗ ಅದರ ಅರ್ಥ ಏನು ಅಂತ ಹೇಳಿದರೆ, ಅವನಿಗೆ ನಾನು ಶಾಶ್ವತನಾಗಿ ಗುಲಾಮನಾಗಿದ್ದೇನೆ ಎಂಬುದಾಗಿ ಅದರ ಅರ್ಥ. ಶಾಶ್ವತವಾಗಿ ಅವನ ಅಧಿಕಾರ ವ್ಯಾಪ್ತಿಯಲ್ಲಿ ನಾನು ಸೇವಕನಾಗಿದ್ದೇನೆ. ಅವನು ಏನು ಹೇಳಿದ್ದಾನೋ ಅದನ್ನ ಅಷ್ಟೇ ನಾನು ಮಾಡಬಲ್ಲೆ ಹೊರತು ಇನ್ಯಾವುದು ನಾನು ಮಾಡಲಾರೆ. ನನ್ನ ಒಂದೊಂದು ಬೆರಳುಗಳು, ನನ್ನ ಕಾಲುಗಳು, ನನ್ನ ಮನಸ್ಸುಗಳು, ನನ್ನ ಕಣ್ಣು, ಮೂಗು, ಬಾಯಿ ಏನೇ ಇರ್ಬೋದು, ಅವು ಎಲ್ಲವೂ ಆತನ ಹಿಡಿತದಲ್ಲೇ, ಆತನ ನರನಾಡಿಗಳಲ್ಲಿ ಅದು ಬಿಗಿಯಾಗಿ ಇಡಲ್ಪಟ್ಟಿದೆ. ನಾನು ಆತನ ದೇಹದಲ್ಲಿ ಒಂದು ಅಂಗವಾಗಿದ್ದೇನೆ. ಆ ತಲೆ ಯೇಸು ಕ್ರಿಸ್ತನೇ ತಲೆ. ಮುಂದೆ ಬರ್ತದೆ ಆ ಒಂದು ವಾಕ್ಯ ಇದೆ, ಮುಂದೆ ನಾನು ಅದನ್ನ ನಿಮಗೆ ವಿವರಣೆಯನ್ನ ನಾನು ಕೊಡ್ತೀನಿ. ಇದೆ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನ ನಾನು ನಿಮ್ಗೆ ಹೇಳ್ಬೇಕಾಗ್ತದೆ, ನಾನು ತಿಳಿಸ್ತೇನೆ. ಅದರಲ್ಲಿ ಹೇಳಿರೋ ಪ್ರಕಾರ ಕ್ರಿಸ್ತನೇ ನಮಗೆ ತಲೆಯಾಗಿದ್ದಾನೆ ಅಂತ ಹೇಳುವಾಗ ಕ್ರಿಸ್ತನ ಪಾವಿತ್ರತೆ ನಮ್ಮಲ್ಲಿ ಕಾಣಬೇಕು. ಕ್ರಿಸ್ತನ ಪಾವಿತ್ರತೆ ನಮ್ಮಲ್ಲಿ ಕಾಣಬೇಕು ಅಂತ ಹೇಳಿದರೆ ಪವಿತ್ರಾತ್ಮನ ಪ್ರೇರಣೆ ನಮಗೆ ಆಗಬೇಕು. ಪವಿತ್ರಾತ್ಮನ ಪ್ರೇರಣೆ ಆಗಬೇಕು ಅಂತ ಹೇಳಿದರೆ ದೇವರ ವಾಕ್ಯವು ನಾವು ಕೇಳಬೇಕು. ಇವು ಮೂರು ಕೂಡ ಒಂದೇ ಸಮಯದಲ್ಲಿ ಆಗುವಂಥದ್ದು. ನಾವು ನಂಬಿದ ನಂತರ ಎಷ್ಟೋ ದಿನದ ನಂತರ ನಮ್ಮಗಳ ಪ್ರಯತ್ನದಿಂದ ಪಡ್ಕೊಳ್ಳುವಂಥದ್ದು ಅದು ಸುಳ್ಳು ಬೋಧನೆ. ಅದಿಲ್ಲ, ಆ ರೀತಿ ಇಲ್ಲ. ಅದು ನಾವು ನಂಬಬೇಕಾದರೆಯೇ ಪವಿತ್ರಾತ್ಮನು ನಮ್ಮಲ್ಲಿ ಬಂದು ಸೇರಿ ನಮ್ಮಲ್ಲಿ ಹೃದಯದಲ್ಲಿ ಕಾರ್ಯ ಮಾಡಿದ್ರೆ ಮಾತ್ರ ಯೇಸುವನ್ನು ನಾವು ನಂಬಿರ್ತೇವೆ. ಇಲ್ಲಾಂದ್ರೆ ಯೇಸುವನ್ನು ಕರ್ತನೆಂದು ನಾವು ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಆತನ ಗುಲಾಮನ ಎಂಬುದಾಗಿ ಹೇಳಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಆತನ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಅದು ಹೊಸದಾಗಿ ಹುಟ್ಟುವಿಕೆಯ ಮೊದಲನೆಯ ಹಂತ. 2ನೇ ಹಂತ ಏನು ಅಂತ ಹೇಳಿದರೆ ಇಲ್ಲಿ ಇದೆ. ನೀವು 24ನೇ ಅಧ್ಯಾಯ ಮಧ್ಯಭಾಗವನ್ನು ಓದ್ರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಪವಿತ್ರಾತ್ಮನ ಪ್ರೇರಣೆಯಿಂದ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ ಕೂಡಲೇ ನಾವು ರಕ್ಷಣೆ ಹೊಂದ್ತೇವೆ. ದೇವರ ಮಕ್ಕಳಾಗಿ ನಾವು ಬದಲಾಯಿಸಲ್ಪಡ್ತೇವೆ. ನಮಗೆ ಎಲ್ಲಾ ಬಿರುದುಗಳು ನಮಗೆ ದೇವರು ಕೊಡ್ತಾನೆ. ಕರ್ತನು, ತಂದೆ, ಮಗ, ಪರಿಶುದ್ಧಾತ್ಮನು ನಮ್ಮನ್ನು ಕಾಯ್ತಾರೆ. ಪರಿಶುದ್ಧಾತ್ಮನು ನಮ್ಮೊಳಗೆ ವಾಸ ಮಾಡ್ತಾನೆ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು 12ನೇ ಅಧ್ಯಾಯದಲ್ಲಿ ಓದುವಾಗ ನಾವು ನಮ್ಮನ್ನ ಗರ್ಭಗುಡಿಯನ್ನಾಗಿ ಮಾರ್ಪಡಿಸ್ತಾನೆ. ಪವಿತ್ರಾತ್ಮನು ತಾನು ವಾಸ ಮಾಡುತ್ತಾ. ಇಷ್ಟೆಲ್ಲಾ ಆದಂತ ವ್ಯಕ್ತಿಗೆ ಇವನಿಗೆ ಇವೆಲ್ಲ ಆಗಿದೆ, ನನಗೆ ಇವೆಲ್ಲ ಆಗಿದೆ ಎಂಬುದನ್ನ ನೀವು
ಅರ್ಥ ಮಾಡಿಕೊಳ್ಳಬೇಕಾದ್ರೆ ದಯಮಾಡಿ ನನ್ನೊಂದಿಗೆ 31ನೇ ವಚನಕ್ಕೆ ಬನ್ನಿ. ಅದೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 31ನೇ ವಚನದಲ್ಲಿ ಈ ರೀತಿ ಇದೆ. ಹೊಸದಾಗಿ ಹುಟ್ಟುವಿಕೆಯ ಬಗ್ಗೆ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಎಲ್ಲಾ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರು ಆಗಿಯೂ ಇರ್ರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳೇ, ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರ್ರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧನ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ಇದು ನಿಜವಾದ ಪವಿತ್ರಾತ್ಮನ ಸ್ನಾನ. ನಿಜವಾದ ಪವಿತ್ರಾತ್ಮನ ಸ್ನಾನ ಆಗಿದೆ. ನನಗೆ ವಾಕ್ಯದ ಸ್ನಾನ ಆಯಿತು, ನೀರಿನಿಂದ ಸ್ನಾನ ಆಯಿತು, ಈಗ ಪವಿತ್ರಾತ್ಮನ ಸ್ನಾನ. ಇವೆರಡೂ ಮಾಡುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಹೊರತು ಇನ್ಯಾರ ಕೈಲೂ ಅದು ಸಾಧ್ಯ ಇಲ್ಲ. ಯಾವ ಪಾಸ್ಟ್ ಕೈಲೂ ಆಗುವುದಿಲ್ಲ, ಯಾವ ಸೇವಕನ ಕೈಲೂ ಆಗುವುದಿಲ್ಲ, ಯಾವ ಸಭಾ ಹಿರಿಯನ ಕೈಲೂ ಆಗುವುದಿಲ್ಲ, ಯಾವ ಸಭಾ ಸೇವಕನಿಂದಲೂ ಆಗುವುದಿಲ್ಲ. ಅವನು ಹೇಳುವಷ್ಟಕ್ಕೆ ಇದ್ದಾನೆ, ಅಂದ್ರೆ ಬೀಜ ನೆಡುವಕ್ಕೆ ಮಾತ್ರ ಅವನನ್ನು ಉಪಯೋಗಿಸ್ತಾನೆ ಕರ್ತನು. ಉಳಿದ ಈ 2 ವಿಷಯಗಳನ್ನ ಆತನೇ ನೆರವೇರಿಸ್ತಕ್ಕಂಥವನು. ಆದ್ದರಿಂದ ನಮ್ಮಲ್ಲಿ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವು ಯಾವುದು ನಮ್ಮಲ್ಲಿಲ್ಲ, ಇರಬಾರದು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಲೇಬೇಕು. ನೀವು ಕ್ಷಮಿಸದೆ ಮುಂದುವರಿಸುತ್ತಿದ್ದರೆ ನೀವು ಹೊಸದಾಗಿ ಹುಟ್ಟಿಲ್ಲ. ಹೊಸದಾಗಿ ಹುಟ್ಟುವುದಕ್ಕೆ ಒಂದು ಡ್ಯಾಮೇಜ್ ಆಗಿದೆ, ಒಂದು ಅಡ್ಡಿ ನಿಮಗಾಗಿದೆ ಅಂತ ಹೇಳಿದರೆ ಪರಲೋಕ ಸಂಸ್ಥಾನದಲ್ಲಿ ಎಂಟ್ರಿ ಸಿಗುವುದಿಲ್ಲ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ. ನನ್ನೊಂದಿಗೆ ಇನ್ನೊಂದು ವಾಕ್ಯವನ್ನು ನಾವು ಗಮನಿಸೋಣ. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. 5:22 ಹೀಗೆ ಬರೆಯಲ್ಪಟ್ಟಿದೆ. ಅದಕ್ಕಿಂತ ಮೊದಲು 21ನೇ ವಚನವನ್ನ ನಾನು ಓದಿ 22ಕ್ಕೆ ನಾನು ಬರ್ತೇನೆ. ಇಂತಹ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೇ ನಿಮ್ಮನ್ನು ಎಚ್ಚರಿಸ್ತೇನೆ. ಅದು 14 ಪಾಪಗಳು ಅಲ್ಲಿ ಬರೆಯಲ್ಪಟ್ಟಿದೆ. ಇದು ಬಿಟ್ಟು ಇನ್ಯಾವ ಪಾಪಗಳು ಇಲ್ಲ. ಇದಕ್ಕಿಂತಲೂ ದೊಡ್ಡ ಎಲ್ಲ ಪಾಪಗಳು ಅಲ್ಲಿ ಬರೆಯಲ್ಪಟ್ಟಿದೆ. ನೀವು ಮುಂದೆ ನಾವು ನೋಡುವಾಗ, ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದ್ರೆ, ಅವನು ಒಬ್ಬ ವಿಶ್ವಾಸಿ ಪವಿತ್ರಾತ್ಮನನ್ನ ಹೊಂದಿಕೊಂಡಿದ್ದಾನೆ ಅಂತ ಹೇಳಿದರೆ, ನಾನು ಮೊದಲೇ ಹೇಳಿದ್ದೀನಿ, ದಯಮಾಡಿ ಯಾರು ಕನ್ಫ್ಯೂಷನ್ ಆಗಬೇಡಿ. ಇದು ನಮ್ಮ ಪ್ರಯತ್ನದಿಂದ ಆಗುವಂಥದ್ದಲ್ಲ. ಅದು ದೇವರ ವಾಕ್ಯವನ್ನ ಕೇಳುವಾಗ ಪವಿತ್ರಾತ್ಮನ ಸ್ನಾನವನ್ನು ಮಾಡಿಸುವನು ಕರ್ತನಾದ ಯೇಸು ಕ್ರಿಸ್ತನೇ. ಆ ಸ್ನಾನ ಅಂತ ಆಗುವಾಗ ಅಂದ್ರೆ ಪವಿತ್ರಾತ್ಮನನ್ನು ನಾವು ನಮ್ಮ ಹೃದಯಗಳಲ್ಲಿ ನಾವು ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದರೆ, ಅದನ್ನೇ 22ನೇ ಅಧ್ಯಾಯ ವಚನದಲ್ಲಿ ಹೀಗೆ ಬರೀತಾನೆ. ದೇವರಾತ್ಮನಿಂದ ಆಗುವ ಫಲ ಅಂದ್ರೆ ಪವಿತ್ರಾತ್ಮನಿಂದ ಉಂಟಾಗುವಂತ ಫಲಗಳಿದೆಯಲ್ಲ, ಅವು ಯಾವುವು ಅಂತ ಹೇಳಿದ್ರೆ ಪ್ರೀತಿ, ಸಂತೋಷ. ಪ್ರೀತಿ ಮಾಡ್ಬೇಕು. ನಾವು ಪ್ರತಿಯೊಬ್ಬರನ್ನು ಪ್ರೀತಿಸ್ಬೇಕು. ಒಳ್ಳೆಯವ್ರು ಕೆಟ್ಟವ್ರು ಎಲ್ಲರನ್ನು ಪ್ರೀತಿಸ್ಲೇಬೇಕ್ರಿ. ನಾವು ಕರುಣೆಯಿಂದ ನೋಡ್ಲೇಬೇಕು. ನೀವು ಏನೋ ಮಾಡ್ದ ಅವನೇನೋ ಅದೆಲ್ಲ ದೇವ್ರಿಗೆ ವಹಿಸ್ಬೇಕು. ಅದನ್ನ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದವೆ ಇವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಆಕ್ಷೇಪಿಸುವುದಿಲ್ಲ. ಇದಂದ್ರೆ ಅರ್ಥ ಏನು? ಯಾವ ಧರ್ಮದವರು ಕೂಡ ಇದು ತಪ್ಪು ಅಂತ ಹೇಳೋದೇ ಇಲ್ಲ. ನೀವು ಬೇಕಾದ್ರೆ ವಿಚಾರ ಮಾಡ್ರಿ. ನೀವು ಕ್ರಿಸ್ತ ವಿರೋಧಿಗಳು ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀವಲ್ಲ, ಅವ್ರನ್ನು ಕೂಡ ವಿಚಾರ ಮಾಡ್ರಿ. ಅವರು ಕೂಡ ಇದನ್ನೇ ಹೇಳುವಂಥದ್ದು. ಅವರು ಕೂಡ ಅದೇ ಹೇಳ್ತಾರೆ. ನೀವು ಅದಕ್ಕೆ ಎಲ್ಲರನ್ನು ನಾವು ದ್ವೇಷ ಮಾಡಿ ದೂರ ಹಾಕುವಂತವರಾದ್ರೆ ನಮ್ಮನ್ನ ದೇವರು ದೂರ ಹಾಕ್ಬಿಡ್ತಾನೆ. ನಾವು ಆ ರೀತಿಯಲ್ಲಿ ಯೋಚನೆ ಮಾಡಬಾರ್ದು. ಕೆಟ್ಟವರ ಸಹವಾಸವನ್ನ ಮಾಡಬೇಡಿ ಅಂತ ಹೇಳಿದ್ರೆ ಅವರ ರೀತಿಯಲ್ಲಿ ನೀವು ನಡ್ಕೊಳ್ಬೇಡಿ. ಆದ್ರೆ ಅವರ ಸಹವಾಸದಲ್ಲೇ ಇದ್ದು, ಅಂದ್ರೆ ಅವರ ಜೊತೆ ಒಂದು ಸಂಬಂಧ, ಒಂದು ಸ್ನೇಹ ಸಂಬಂಧವನ್ನ ಇಟ್ಟುಕೊಂಡು ಈ ಗುಣಗಳನ್ನ ಅವರಿಗೆ ತೋರಿಸ್ರಿ, ಅವರಿಗೆ ನೀವು ಪ್ರಖ್ಯಾತ ಪಡಿಸ್ರಿ. ಆಗ ಅವರು ಯೇಸು ಸ್ವಾಮಿ ಮಕ್ಕಳ ಹಿಂಗೆ ಕಣಪ್ಪ ಅನ್ನೋದು ಬರ್ತದೆ. ಅದು ಬಿಟ್ಟು ನಾವು ಅದಕ್ಕೆ ವಿರುದ್ಧವಾಗಿ ನಡೆಯುವುದೇ ಆದರೆ
ನಮ್ಮಲ್ಲಿ ಪವಿತ್ರಾತ್ಮನ ಪ್ರೇರಣೆ ಆಗಿಲ್ಲ, ಹೊಸದಾಗಿ ಹುಟ್ಟುವಿಕೆ ಆಗಿಲ್ಲ, ನಮಗೆ ರಕ್ಷಣೆ ಆಗಿಲ್ಲ ಎಂಬುದು ಕನ್ಫರ್ಮ್, 100% ಕನ್ಫರ್ಮ್ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸ್ತದೆ ನನ್ನ ಪ್ರೀತಿಯ ಸಹೋದರ ಸಹೋದರಿ. ಹಾಗೆ ಮತ್ತೆ ಮುಂದೆ ನಾವು 23ನೇ ವಚನವನ್ನು ಓದುವಾಗ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಷಾಭಿಲಾಷೆಗಳ ಸಹಿತವಾಗಿ ಶಿಲುಬೆಗೆ ಹಾಕಿದವರು. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನನ್ನ ಯಾರು ನಂಬಿದ್ದಾರೋ, ಕರ್ತನಾದ ಯೇಸು ಕ್ರಿಸ್ತನಿಂದ ದೇವರ ವಾಕ್ಯದ ಸ್ನಾನ, ನೀರಿನಿಂದ ಸ್ನಾನ ಅಂದ್ರೆ ದೇವರ ವಾಕ್ಯದ ಸ್ನಾನ, ಪವಿತ್ರಾತ್ಮನ ಸ್ನಾನ ಅಂತ ಹೇಳಿದ್ರೆ ಪವಿತ್ರಾತ್ಮನ ಪ್ರೇರೇಪಣೆ, ಕರ್ತನಾದ ಯೇಸು ಕ್ರಿಸ್ತಗಳನ್ನ ಒಪ್ಪಿಕೊಳ್ಳುವಂಥದ್ದೇ ಆತನ ಪ್ರೇರೇಪಣೆ. ಇವೆರಡು ಆಗಿಲ್ಲ ಅಂತ ಹೇಳಿದ್ರೆ ಹೊಸದಾಗಿ ಹುಟ್ಟುವಲಿಕ್ಕೆ ಸಾಧ್ಯವಿಲ್ಲ. ನಾನು ಹೊಸದಾಗಿ ಹುಟ್ಟಿದ್ದೇನೆ, ಎಲ್ಲೋ ಒಂದು 3-4 ಅವರ್ಸ್ ನಾವು ಇಂಥದ್ದೆಲ್ಲ ಫಾಲೋ ಅಪ್ ಮಾಡಿ ಅನಂತರ 3-4 ಅವರ್ಸ್ ಮತ್ತೆ ಪಾಪಗಳನ್ನ ಮಾಡಿದ್ರೆ, ಇದಕ್ಕೆ ವಿರುದ್ಧವಾಗಿ ನಡೆದರೆ ಅದು ಖಂಡಿತವಾಗಿ ಪ್ರೇರೇಪಣೆ ಅಲ್ಲ. ಪವಿತ್ರಾತ್ಮನು ನಮ್ಮಲ್ಲಿ ಕೆಲಸ ಮಾಡ್ತಿಲ್ಲ ಎಂಬುದಾಗಿ, ಕೆಲಸ ಮಾಡ್ಲಿಕ್ಕೆ ನಾವು ಬಿಟ್ಟಿಲ್ಲ ಎಂಬುದಾಗಿ ಅದರ ಅರ್ಥ. ಮತ್ತು ಹೊಸದಾಗಿ ಹುಟ್ಟುವಿಕೆ ನಮ್ಮಲ್ಲಿ ಇಲ್ಲ ಎಂಬುದಾಗಿ ಅದರ ಅರ್ಥ. ಹೊಸದಾಗಿ ಹುಟ್ಟಿರುವವರಲ್ಲಿ ಇವೆಲ್ಲ ಸದ್ಗುಣಗಳು ಕಂಡು ಬರಲೇಬೇಕು. ಈ ಎಲ್ಲ ಸದ್ಗುಣಗಳು ನಿಮ್ಮಲ್ಲಿ ಧರಿಸಿಕೊಳ್ಳುವುದೇ ಆದರೆ ನಿಮ್ಮ ಕುಟುಂಬಗಳೇ ಇವತ್ತು ಸ್ವರ್ಗವಾಗಿ, ಈ ಲೋಕದ ಸ್ವರ್ಗವಾಗಿ ಮಾರ್ಪಾಡಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ದೇವರ ವಾಕ್ಯವು ನಿಮಗೆ ಹೆಚ್ಚಾಗಿ ಆಶೀರ್ವಾದಿಸಲಿ. ಥ್ಯಾಂಕ್ ಯು ಸೋ ಮಚ್.